ಪಕ್ಷಿಗಳ ಗಣೇಶ ನಿಮಜ್ಜನ. ಪಕ್ಷಿಗಳು ಎಲ್ರೂ ಕೂಡ 9 ದಿನಗಳ ತನಕ ಗಣೇಶನಿಗೆ ಚೆನ್ನಾಗಿ ಪೂಜೆ ಮಾಡಿದ್ರು. ದಿನ ಗಣೇಶನಿಗೆ ಅಲಂಕಾರ ಮಾಡಿ ಪ್ರಸಾದನ ಮಾಡಿ ಇಟ್ಟು ಮಕ್ಕಳು ಎಲ್ರೂ ಕೂಡ ಸಂತೋಷವಾಗಿ ಅದನ್ನ ತಿಂತಾ ಇದ್ರು. ಆದ್ರೆ ಇವಾಗ ಗಣೇಶನನ್ನ ನಿಮಜ್ಜನ ಮಾಡ್ಬೇಕಾಗಿರುವ ಸಮಯ. ಆದ್ರಿಂದ ಏನೇನ್ ಏರ್ಪಾಡುಗಳು ಮಾಡ್ಬೇಕು ಅಂತ ದೊಡ್ಡವರು ಎಲ್ರೂ ಕೂಡ ಮಾತಾಡ್ತಿದ್ರು. ಹೀಗಿರುವಾಗ ಚಿಕ್ಕ ಮಕ್ಕಳು ಎಲ್ರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಬೇಜಾರು ಮಾಡ್ಕೊಳ್ತಿದ್ರು. ಇವತ್ತು ಗಣೇಶನನ್ನ ನಿಮಜ್ಜನ ಮಾಡ್ತಾರೆ ಅಂತೆ, ನನಗೆ ತುಂಬಾನು ಬೇಜಾರಾಗ್ತಾ ಇದೆ. ಹೌದು ಬುಜ್ಜಿ, ವರ್ಷ ವರ್ಷ ಯಾಕೆ ಈ ರೀತಿ ಮಾಡ್ತಾರೋ ಏನೋ. ನಾವು ಗಣೇಶನ ನಮ್ಮ ಹತ್ರನೇ ಇಟ್ಕೊಳ್ಬೋದು ತಾನೇ. ಒಂದೊಂದು ವರ್ಷನೂ ಇದೇ ರೀತಿ ಮಾಡ್ತಾರೆ. ಈ ಸಲ ಗಣೇಶನ ನಿಮಜ್ಜನ ಮಾಡಕ್ಕೆ ಬಿಡ್ಲೇಬಾರ್ದು. ನಾವು ನಮ್ಮ ಹತ್ರನೇ ಗಣೇಶನ ಇಟ್ಕೊಳ್ಬೇಕು. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಅಮ್ಮಂದ್ರ ಹತ್ರ ಇದ್ರ ಬಗ್ಗೆ ಮಾತಾಡೋಣ. ಈ ವರ್ಷ ಗಣೇಶನ ನಿಮಜ್ಜನ ಮಾಡ್ಲಿಕ್ಕೆ ನಾವು ಬಿಡ್ಲೇಬಾರ್ದು. ಹೌದು, ಗಣೇಶ ನಮ್ ಜೊತೆ ಇದ್ರೆ ನಾವು ಗಣೇಶನ ಚೆನ್ನಾಗಿ ನೋಡ್ಕೊಳ್ತೀವಿ ತಾನೇ. ಈ ಕಡೆ ದೊಡ್ಡವರು ಎಲ್ರು ಕೂಡ ನಿಮಜ್ಜನ ಬಗ್ಗೆ ಮಾತಾಡ್ತಿದ್ದಾಗ ಮಕ್ಳೆಲ್ರು ಅವರ ಹತ್ತಿರ ಬಂದ್ರು. ಮಕ್ಳು ತುಂಬಾನು ಬೇಜಾರಲ್ಲಿರೋದನ್ನ ನೋಡಿ ತಾಯಿ ಅಂದ್ರೆ ಈ ರೀತಿ ಕೇಳಿದ್ರು. ಏನ್ ಮಕ್ಳೇ, ಏನಾಯ್ತು? ಯಾಕೆ ತುಂಬಾ ಬೇಜಾರಲ್ಲಿದ್ದೀರಾ? ನೀವು ಗಣೇಶನನ್ನ ನಿಮಜ್ಜನ ಮಾಡ್ತೇನೆ ಅಂತ ಹೇಳ್ತಾ ಇದ್ರಿ ಅಲ್ವಾ, ಅದಕ್ಕೆ ನಾವೆಲ್ರೂ ಬೇಜಾರಾಗಿರೋದು ಅತ್ತೆ. ಹೌದು ಅತ್ತೆ, ಗಣೇಶನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ತಾನೆ, ಹಾಗೇನೆ ಇಟ್ಕೊಳ್ಳೋಣ. ಅಯ್ಯೋ ಮಕ್ಳೇ, ಹಾಗೆ ಮಾಡ್ಬಾರ್ದು. ಗಣೇಶನ ಕರ್ಕೊಂಡ್ ಬಂದು 9 ದಿನ ಅವನನ್ನ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಅವನನ್ನ ನಿಮಜ್ಜನ ಮಾಡ್ಲೇಬೇಕು. ಇಲ್ಲಾಂದ್ರೆ ಆಮೇಲೆ ಗಣೇಶನಿಗೆ ನಮ್ಮ ಮೇಲೆ ಕೋಪ ಬರುತ್ತೆ. ನಿಮ್ಗೆ ಅರ್ಥ ಆಗಲ್ಲ ಅದು. ಹೌದು ಮಕ್ಳೇ, ಇಷ್ಟ ದಿನ ಚೆನ್ನಾಗಿ ನೋಡ್ಕೊಂಡು ಗಣೇಶನಿಗೆ ಕೋಪ ಬರಿಸ್ಬಾರ್ದು ತಾನೆ. ಈ ವರ್ಷ ಗಣೇಶನ ಕಳ್ಸಿದ್ರೆ ಪುನಃ ಮುಂದಿನ ವರ್ಷ ಗಣೇಶ ಬರ್ತಾನೆ, ಆವಾಗ್ಲೂ ಇದೇ ರೀತಿ ಇರುತ್ತೆ. ಹಾಗಂತ ಎಲ್ರೂ ಮಕ್ಕಳು ಬೇಜಾರ್ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಮಕ್ಕಳಿಗೆ ಅರ್ಥವಾಗುವ ಹಾಗೆ ಹೇಳ್ತಾ ಇದ್ರು. ಹಾಗಾದ್ರೆ ಈ ವರ್ಷ ಹೋದ್ರೆ ಮುಂದಿನ ವರ್ಷ ಪುನಃ ಗಣೇಶ ಇದೇ ರೀತಿ ನಮ್ಮ ಮನೆಗ್ ಬರ್ತಾನಾ? ಹೌದು, ಅದಕ್ಕೆ ಅಲ್ವಾ ಈ ವರ್ಷ ಅವನನ್ನ ನಿಮಜ್ಜನ ಮಾಡ್ಬೇಕು ಅಂತ ಮಾತಾಡ್ತಿರೋದು. ಹಾಗಾದ್ರೆ ಸರಿ, ಮುಂದಿನ ವರ್ಷ ಪುನಃ ಗಣೇಶನ ನೀವು ಕರ್ಕೊಂಡ್ ಬರ್ಬೇಕು. ಖಂಡಿತ ಕರ್ಕೊಂಡ್ ಬರ್ತೀವಿ ಮಕ್ಳೇ. ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡಿ. ಹೋಗಿ ಗಣೇಶನ ಹತ್ರ ಹೋಗಿ ನೀವು ಆಟಾಡ್ತಾ ಇರಿ. ಹಾಗಂತ ಮಕ್ಳು ಎಲ್ರಿಗೂ ಅರ್ಥವಾಗುವ ಹಾಗೆ ಎಲ್ರು ಹೇಳಿದ್ರಿಂದ ಮಕ್ಳು ಕೂಡ ಅರ್ಥ ಮಾಡ್ಕೊಂಡ್ರು. ಗಣೇಶನ ಹತ್ತಿರ ಆಟಾಡೋದಕ್ಕೋಸ್ಕರ ಮಕ್ಳು ಹೋದ್ರು. ಅವಾಗ ದೊಡ್ಡವರು ಎಲ್ರು ಕೂಡ ಮುಂದೆ ಏನ್ ಏರ್ಪಾಡು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ಸರಿ, ಇವಾಗ ಕೆಲ್ಸ ಶುರು ಮಾಡೋಣ. ಯಾರ್ಯಾರು ಏನೇನ್ ಕೆಲ್ಸ ಮಾಡ್ತಿರೋ ಎಲ್ಲಾನು ಹೇಳಿ. ಆದ್ರೆ ಈ ಕುಹು ಏನು ಇನ್ನು ಬರ್ಲೇ ಇಲ್ಲ. ಹೌದು, ಯಾಕೆ ಬರ್ಲಿಲ್ಲ? ಎಲ್ರು ಬೇಗ ಬರ್ಬೇಕಂತ ನೆನ್ನೆನೆ ಮಾತಾಡಿದೀವಿ ತಾನೆ. ಆದ್ರೂ ಇವಳು ಏನ್ ಮಾಡ್ತಾ ಇದ್ದಾಳೋ ಏನೋ. ಹಾಗಂತ ಎಲ್ರು ಬೈತಾ ಇದ್ದಾಗ ಕುಹು ಹಿಂದೆಯಿಂದ ಬಂದ್ಲು. ಅವರು ಮಾತಾಡಿದನ್ನ ಕೇಳ್ಕೊಂಡು ನಗಾಡ್ತಾ ಇದ್ಲು. ಆವಾಗ ಅವ್ಳು ಬಂದ್ಮೇಲೆ, ಏನ್ ಕುಹು, ಏನಾಯ್ತು? ಚೆನ್ನಾಗಿ ಊಟ ಮಾಡಿ ಬಂದ್ಯಾ? ಬಂದೆ ಮಹಿ. ಏನು ನನ್ ಮೇಲೆ ಎಲ್ರಿಗೂ ಕೋಪನಾ? ಮತ್ತೆ ಕೋಪ ಇರಲ್ವಾ? ನಾವ್ ಮಾತಾಡಿದೆಲ್ಲಾನು ಕೇಳಿಸ್ಕೊಂಡಿದ್ದೆ ತಾನೆ. ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಚೋಟು, ಹೋಗ್ಬಿಟ್ಟು ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತಷ್ಟೇ. ಇವತ್ತು ನಿಮಜ್ಜನ ಅಲ್ವಾ ಕುಹು, ಅದಕ್ಕೆ ಎಲ್ರು ಒಂದೊಂದು ಕೆಲಸ ಮಾಡ್ಕೊಂಡು ಏರ್ಪಾಡು ಮಾಡೋಣ ಅಂತ. ಓ ಸರಿ, ಹಾಗಾದ್ರೆ ನಾನು ಹೋಗಿ ಸ್ಪೀಕರ್ ಬಾಕ್ಸು ಹಾಗೇನೆ ಕಲರ್ ಹುಡಿ ಎಲ್ಲಾನು ತಗೊಂಡ್ ಬರ್ತೀನಿ. ನಾನು ಹೋಗಿ ಮೊದಲು ಟ್ರ್ಯಾಕ್ಟರ್ನ ತಗೊಂಡ್ ಬರ್ತೀನಿ. ಸರಿ, ಹಾಗಾದ್ರೆ ಎಲ್ಲಾನು ತೆಗೆದು ಟ್ರ್ಯಾಕ್ಟ್ರಲ್ಲಿ ಇಡ್ಬೇಕಲ್ವಾ? ಹೌದೌದು, ನಾನು ಹೋಗಿ ವ್ಯಾನ್ ಕರ್ಕೊಂಡು ಬರ್ತೀನಿ, ಸರಿನಾ? ಹಾಗೆ ಎಲ್ರೂ ಕೂಡ ಒಂದೊಂದು ಕೆಲಸನ ಮಾಡಕ್ಕೆ ಶುರು ಮಾಡಿದ್ರು. ಟುನಿ ಮಂಟಪದಲ್ಲಿದ್ದ ಎಲ್ಲ ವಸ್ತುಗಳನ್ನ ತೆಗೆದು ಇಡ್ತಾ ಇದ್ಲು. ಚಿಚುಕಾಗೆ ವ್ಯಾನ್ ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು. ಈ ಕಡೆ ಮಹಿ ಹದ್ದು ಟ್ರ್ಯಾಕ್ಟರ್ನ ತಗೊಂಡ್ ಬಂತು. ಮಹಿ ತಗೊಂಡ್ ಬಂದ್ಯಾ? ಸರಿ ಬಾ, ಮಂಟಪದಲ್ಲಿರೋ ಎಲ್ಲಾನ ಎತ್ತಿ ಟ್ರ್ಯಾಕ್ಟ್ರಲ್ಲಿ ಇಡ್ಬೇಕು. ಸರಿ ಟುನಿ, ಮೊದಲು ಸೌಂಡ್ ಬಾಕ್ಸ್ ಎಲ್ಲಾನು ತೆಗೆದು ಗಾಡಿಯಲ್ಲಿ ಇಡೋಣ. ಎಲ್ಲ ಸರಿ, ಆದ್ರೆ ನಾವು ಇವಾಗ ಗಣೇಶನ ನಿಮಜ್ಜನ ಮಾಡೋ ವಿಷಯ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಮೈಕಲ್ಲಿ ನಾವು ಅನೌನ್ಸ್ ಮಾಡೋಣವಾ? ಆವಾಗ ಟುನಿ ಮೈಕ್ ತಗೊಂಡು ಗಣೇಶನ ನಿಮಜ್ಜನ ಮಾಡುವ ವಿಷಯನ ಹೇಳೋದ್ಲು. ಆದ್ರಿಂದ ಊರಿನವರು ಎಲ್ರು ಕೂಡ ಬರ್ತಾ ಇದ್ರು. ಚೋಟು, ಎಲ್ರು ಬರಕ್ಕೆ ಹೇಗೋ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಅಲ್ವಾ? ಅಷ್ಟರಲ್ಲಿ ಪ್ರಸಾದ ರೆಡಿಯಾಗಿದ್ರೆ ಹೋಗಿ ತಗೊಂಡ್ ಬಂದ್ಬಿಡು. ಅರೆ ಹೌದಲ್ವಾ, ಅದನ್ನ ನಾನು ಮರ್ತೇ ಹೋದೆ. ನಾನು ಕೂಡ ಮರ್ತೇ ಹೋದೆ. ಎಲ್ರೂ ಅಷ್ಟು ಬ್ಯುಸಿಯಾಗಿದ್ದೀವಿ ಅಲ್ವಾ? ನಾಳೆ ಹೀಗಿರಲ್ಲ. ಹೌದು, ಮುಂದಿನ ವರ್ಷದ ತನಕ ಹೀಗೇನೆ ಇರ್ಬೋದು. ಹಾಗಂತ ಅನ್ಕೊಂಡು ಎಲ್ರು ಅವ್ರ ಕೆಲ್ಸನ ಮಾಡ್ತಾ ಇದ್ರು. ಹೀಗಿರುವಾಗ ಈ ಕಡೆ ಮಕ್ಳು ಎಲ್ರು ಕೂಡ ಸಂತೋಷವಾಗಿ ನಗಾಡ್ತಾ ಆಟಾಡ್ತಾ ಇದ್ರು.
ಬುಜ್ಜಿ, ಇವತ್ತು ನಾವೆಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು. ಹಾ, ಹೌದೌದು, ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು. ಹೇಗೂ ಸ್ಪೀಕರ್ ಬಾಕ್ಸಲ್ಲಿ ಹಾಡೆಲ್ಲ ಹಾಕ್ತಾರೆ ತಾನೇ. ಬೇಜಾರಾಗ್ತಾ ಇದ್ರು ಕೂಡ ನಿಮ್ಮ ಜನನ ಸಂತೋಷವಾಗಿ ಮಾಡ್ಬೇಕಲ್ವಾ? ಅಮ್ಮವ್ರು ಹೇಳಿದ್ರಲ್ವಾ, ಮುಂದಿನ ವರ್ಷ ಗಣೇಶ ಬರಬೇಕು ಅಂದ್ರೆ ಈ ವರ್ಷ ಗಣೇಶ ಹೋಗ್ಬೇಕು ಅಂತ. ಹೌದೌದು, ನಿಜಾನೇ. ಹೇಗಾದ್ರೂ ಚೆನ್ನಾಗಿ ನಿಮ್ಮ ಜನನ ಮಾಡಬೇಕು. ಹೌದು, ಇದೇ ಲಾಸ್ಟ್ ದಿನ. ಇವತ್ತು ಚೆನ್ನಾಗಿ ನಾವು ಸಂತೋಷವಾಗಿ ಗಣೇಶನ ಕಳಿಸ್ಬೇಕು. ಹಾಗಂತ ಮಕ್ಳು ಎಲ್ರು ಕೂಡ ಮಾತಾಡ್ತಾ ಇದ್ರು. ಹೀಗಿರುವಾಗ ಈ ಕಡೆ ಚಿಚುಕಾಗೆ ಗಾಡಿ ತಗೊಂಡ್ ಬಂದ್ಲು. ಹಾಗೇನೆ ಕುಹುಬಾತು ಹೋಗಿ ಕಲರ್ ಹುಡಿ ಎಲ್ಲಾನು ತಗೊಂಡ್ ಬಂದ್ಲು. ಆಮೇಲೆ ಚೋಟಿಗಿಳಿ ಹೋಗಿ ಪ್ರಸಾದನ ತಗೊಂಡ್ ಬಂದ್ಲು. ಪಕ್ಷಿಗಳು ಎಲ್ರೂ ಸೇರಿ ಗಣೇಶನ ವಿಗ್ರಹವನ್ನ ಗಾಡಿಯಲ್ಲಿ ಹಚ್ಬೇಕು ಅಂತ ಅಂದ್ಕೊಂಡ್ರು. ಗಣೇಶನ ಇವಾಗ ಟ್ರ್ಯಾಕ್ಟ್ರಲ್ಲಿ ಕೂರಿಸ್ಬೇಕು. ಎಲ್ರೂ ಆ ತಾಳ ಹೊಡಿರಿ, ಎಲ್ರಿಗೂ ಕೇಳಲಿ. ಹೌದೌದು, ಧಾಮ್ ಧೂಮ್ ಆಗಿ ಇವತ್ತು ನಿಮ್ಮ ಜನ ಮಾಡ್ಬೇಕು. ಸರಿ ಸರಿ, ಎಲ್ರೂ ಗಣೇಶನ ವಿಗ್ರಹನ ಎತ್ಕೊಳ್ಳಿ. ಇನ್ನು 1 ವರ್ಷ ತನಕ ನಾವ್ ಹೀಗಿರಲ್ಲ ಅಲ್ವಾ? ಅವ್ರವ್ರ ಕೆಲ್ಸನ ಅವ್ರವ್ರು ನೋಡ್ಕೊಳ್ಳೋದು ಅಷ್ಟೇ. ಹೌದೌದು, ಆದ್ರೂ ಇದು ತುಂಬಾನೇ ಚೆನ್ನಾಗಿದೆ. ಹಾಗಂತ ಅಂದ್ಕೊಂಡು ಎಲ್ರೂ ಗಣೇಶನ ವಿಗ್ರಹವನ್ನ ಟ್ರ್ಯಾಕ್ಟ್ರಲ್ಲಿ ಇಟ್ರು. ಹಾಗೇನೆ ಹಿಂದೆ ಗಾಡಿಯಲ್ಲಿ ಸ್ಪೀಕರ್ ಬಾಕ್ಸ್ ಎಲ್ಲಾನು ಇಟ್ಟು ಜೋರಾಗಿ ಹಾಡ್ ಹಾಕ್ತಾ ಇದ್ರು. ಎಲ್ರೂ ಕೇಳ್ತಾ ಇದ್ರು. ಹಾಗೇನೆ ಕುಹು ತಗೊಂಡ್ ಬಂದ ಕಲರ್ ಹುಡಿನ ಒಬ್ರ ಮೇಲೆ ಒಬ್ರು ಹಚ್ಕೊಳ್ತಾ ಇದ್ರು. ಹಾಗೆ ತುಂಬಾನು ಸಂತೋಷವಾಗಿದ್ರು. ಅಮ್ಮಯ್ಯ, ಈ ಕಲರ್ ಹುಡಿ ಹಚ್ಕೊಂಡಿದ್ದು ತುಂಬಾ ಸಂತೋಷವಾಗಿದೆ. ಎಲ್ರಿಗೂ ಇದೇ ರೀತಿ ಹಚ್ಬೇಕು ಬುಜ್ಜಿ. ಹೌದೌದು, ಮೊದ್ಲು ಅಮ್ಮಂದ್ರಿಗೆ ಹಚ್ಬೇಕು. ನಾನು ಮೊದ್ಲು ಹೋಗಿ ಹಚ್ಚೋದೆ ನಮ್ಮ ಅಮ್ಮನಿಗೆ. ಹೌದು, ಕಲರ್ ಹುಡಿ ಯಾರು ಹೊಡೆದ್ರು ಅಂತ ಯಾರಿಗೂ ಗೊತ್ತೇ ಆಗ್ಬಾರ್ದು. ಹೌದು, ನನ್ನ ಹತ್ರ ಸ್ವಲ್ಪ ನೀರಿದೆ. ಆ ನೀರನ್ನು ಕೂಡ ತಗೊಂಡ್ ಬರ್ತೀನಿ. ಅದರಲ್ಲಿ ಮಿಕ್ಸ್ ಮಾಡಿ ನಾವು ಹೊಡೆಯೋಣ. ಹಾಗಂತ ಅಂದ್ಕೊಂಡು ಚಿಕ್ಕ ಮಕ್ಕಳು ಎಲ್ರು ಕೂಡ ಅವರವರ ತಾಯಿಯಂದಿರ ಮೇಲೆ ಕಲರ್ ಹುಡಿನ ಹಾಕಿ ಎಲ್ರೂ ತುಂಬಾನು ಸಂತೋಷವಾಗಿದ್ರು. ಹಾಗೆ ಸ್ವಲ್ಪ ಸಮಯದಲ್ಲಿ ಗಣೇಶನ ವಿಗ್ರಹವನ್ನ ಇಟ್ಕೊಂಡು ಆ ಗಾಡಿನ ತಗೊಂಡು ಊರೊಳಗಡೆ ಹೋಗ್ತಾ ಇದ್ರು. ಎಲ್ರೂ ಸ್ಪೀಕರ್ ಬಾಕ್ಸ್ ಅಲ್ಲಿ ಜೋರಾಗಿ ಹಾಡ್ ಹಾಕೊಂಡು ಜೋರಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಲ್ರೂ ಸಂತೋಷವಾಗಿ ಗಣೇಶನ ನಿಮ್ಮ ಜನಕ್ಕೆ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ರು. ಚಿಚು, ಚೆನ್ನಾಗಿ ಡ್ಯಾನ್ಸ್ ಮಾಡು. ನೀನು ಡ್ಯಾನ್ಸ್ ಮಾಡೋದು ನೋಡಕ್ಕೆ ತುಂಬಾನು ಚೆನ್ನಾಗಿರುತ್ತೆ ಅಲ್ವಾ? ಅರೆ, ನಾನ್ ಮಾತ್ರ ಯಾಕೆ, ನೀವು ಕೂಡ ಡ್ಯಾನ್ಸ್ ಮಾಡಿ. ಎಲ್ರೂ ಸೇರಿ ಸಂತೋಷವಾಗಿ ಡ್ಯಾನ್ಸ್ ಮಾಡ್ಬೋದು ತಾನೇ? ಅದೂನು ನಿಜಾನೇ. ಕಲರ್ ಹುಡಿ ಹಚ್ಚಿದ್ರಿಂದ ಯಾರ್ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ. ಯಾರು ಡ್ಯಾನ್ಸ್ ಮಾಡ್ತಾ ಇದ್ದಾರೋ ಯಾರಿಂದಾನೋ ಖಂಡಿತ ಕಂಡುಹಿಡಿಯಕ್ಕಾಗಲ್ಲ ಅಲ್ವಾ? ಹೌದೌದು, ಮೈಯಿಡಿ ಬಣ್ಣ ಹಚ್ಕೊಂಡಿದೀವಿ, ಯಾರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಂತ ಎಲ್ರೂ ಸಂತೋಷವಾಗಿ ಗಣೇಶನ ವಿಗ್ರಹನ ತಗೊಂಡು ಆ ಊರಿನಲ್ಲಿರುವ ಒಂದು ನದಿ ತೀರಕ್ಕೆ ಹೋದ್ರು. ಹಾಗೆ ವಿಗ್ರಹವನ್ನ ನಿಮಜ್ಜನ ಮಾಡುವ ಸಮಯನೂ ಬಂತು. ಎಲ್ಲರ ಮನಸ್ಸೊಳಗಡು ಕೂಡ ಕಷ್ಟ ಇರೋದ್ರಿಂದ ಅದನ್ನ ತೋರಿಸ್ಕೊಳ್ಳದೆ ಸಂತೋಷವಾಗಿ ನಿಮಜ್ಜನ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಮಕ್ಳೇ, ಎಲ್ರೂ ಗಣೇಶನ ನೋಡಿ ಒಂದ್ಸಲ ಕೈ ಮುಗಿರಿ. ಗಣೇಶ ಪುನಃ ಮುಂದಿನ ವರ್ಷ ನಮ್ಮ ಹತ್ರ ಬರ್ಬೇಕು ಅಲ್ವಾ? ಹಾಗಂತ ಹೇಳಿ ಗಣೇಶನನ್ನ ನದಿಯಲ್ಲಿ ಬಿಟ್ರು. ಆಮೇಲೆ ಎಲ್ಲ ಪಕ್ಷಿಗಳು ಮನೆಗೆ ಹೋಗಿ ಸ್ನಾನ ಮಾಡ್ತಾ ಇದ್ರು, ಬಣ್ಣ ಎಲ್ಲ ಹೋಗ್ಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ಮೈಕೈಯೆಲ್ಲ ಎಷ್ಟೇ ಉಜ್ಜಿದ್ರು ಕೂಡ ಅಂಟಿರೋ ಬಣ್ಣ ಅಂತೂ ಹೋಗ್ಲೇ ಇಲ್ಲ. ಹೀಗಿರುವಾಗ ಮಕ್ಳೆಲ್ರೂ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರ ಮೈಯಲ್ಲೂ ಕೂಡ ಅಂಟಿದ್ದ ಆ ಬಣ್ಣ ಅಂತೂ ಹೋಗ್ಲೇ ಇಲ್ಲ. ಅಯ್ಯೋ, ಇದೇನಿದು, ಈ ಬಣ್ಣ ಹೋಗ್ತಾನೆ ಇಲ್ಲ, ಎಷ್ಟೇ ಉಜ್ಜಿದ್ರೂ ಹೋಗ್ತಾ ಇಲ್ಲ. ನಮ್ಮ ಮುಖಗಳನ್ನ ನೋಡಿದ್ರೆ ನಮ್ಗೆ ನಗು ಬರ್ತಾ ಇದೆ ಅಲ್ವಾ? ನಂದು ನಿಂದು ಪರವಾಗಿಲ್ಲ, ಬನ್ನು ಬುಜ್ಜಿ ಮುಖನ ನೋಡು ಹೇಗಿದೆ ಅಂತ. ಮತ್ತೆ ಬಣ್ಣ ಹಚ್ಕೊಂಡಿದ್ರೆ ಹಾಗೇನೆ ಇರುತ್ತೆ. ಅಯ್ಯೋ, ನಾಳೆ ಸ್ಕೂಲಿಗೆ ಬೇರೆ ಹೋಗ್ಬೇಕು, ಈ ಬಣ್ಣನೂ ಹೋಗ್ತಾ ಇಲ್ಲ. ಈ ಬಣ್ಣನ ಹಚ್ಕೊಂಡು ಹೀಗೇನೆ ಹೋಗ್ಬೇಕಾ ಸ್ಕೂಲಿಗೆ ನಾಳೆ? ಏನ್ ಬೇಜಾರ್ ಮಾಡ್ಕೊಳ್ಬೇಡ ಬುಜ್ಜಿ, ಊರಲ್ಲಿ ಎಲ್ಲರ ಪರಿಸ್ಥಿತಿನೂ ಹೀಗೇನೆ ಇದೆ. ನಾಳೆ ಎಲ್ರೂ ಕೂಡ ಕಲರ್ಫುಲ್ ಆಗಿ ಸ್ಕೂಲಿಗೆ ಬರ್ತಾರೆ. ಹಾಗಂತ ಅಂದ್ಕೊಂಡು ಮಕ್ಳೆಲ್ರೂ ಸಂತೋಷವಾಗಿ ಮಾತಾಡ್ತಾ ಇದ್ರು. ಹೀಗಿರುವಾಗ ದೊಡ್ಡವರು ಎಲ್ರೂ ಕೂಡ ಅದೇ ರೀತಿ ಮಾತಾಡ್ಕೊಳ್ತಿದ್ರು. ಅಯ್ಯೋ, ಏನ್ ಬಣ್ಣ ಹೋಗ್ತಾನೆ ಇಲ್ಲ, ಇದನ್ ತಗೊಂಡ್ ಬಂದ ಕುಹುನ ಹೇಳ್ಬೇಕು. ಅರೆ, ನನ್ಗೇನ್ ಗೊತ್ತು ಈ ರೀತಿ ಆಗುತ್ತೆ ಅಂತ. ಬಣ್ಣ ಮಾರಿದ್ರು ತಗೊಂಡ್ ಬಂದೆ ಅಷ್ಟೇ. ಸರಿ ಸರಿ ಬಿಡಿ, ನೋಡಕ್ಕೆ ಎಲ್ರು ತುಂಬಾ ಕಲರ್ಫುಲ್ ಆಗಿ ಇದ್ದೀವಿ ತಾನೆ. ಮುಂದಿನ ವರ್ಷ ಗಣೇಶ ಚತುರ್ಥಿ ತನಕ ಈ ಬಣ್ಣ ಹಾಗೇನೆ ಇದ್ರೆ ಚೆನ್ನಾಗಿರುತ್ತೆ. ಏನು, ಮುಂದಿನ ವರ್ಷ ಗಣೇಶ ಚತುರ್ಥಿ ಹಬ್ಬ ತನಕನಾ? ಹಬ್ಬದ ನೆನಪಾಗಿ ಇರುತ್ತೆ ಅಲ್ವಾ? ಹೇಗೋ ಗಣೇಶ ಚತುರ್ಥಿ ಹಬ್ಬನ ಚೆನ್ನಾಗಿ ಮಾಡಿ ಆಯ್ತು, ಅದು ಸಾಕು. ಮಕ್ಕಳು ನೋಡಿ ಎಷ್ಟು ಸಂತೋಷವಾಗಿದ್ದಾರೆ ಅಂತ. ಮುಂದಿನ ವರ್ಷನೂ ಇದೇ ರೀತಿ ನಾವು ಹಬ್ಬ ಆಚರಿಸ್ಬೇಕು ಟೋನಿ. ಹೌದೌದು, ಆವಾಗ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ರೂ ಕೂಡ ಸಂತೋಷವಾಗಿ ನಗಾಡ್ತಿದ್ರು. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಯಾವುದೇ ಹಬ್ಬ ಬಂದರೂ ಸರಿ ಎಲ್ರೂ ಒಟ್ಟಿಗೆ ಸೇರಿ ಅದನ್ನ ಚೆನ್ನಾಗಿ ಮಾಡೋದು ಅವರ ಅಭ್ಯಾಸ.
ಹಬ್ಬ ಬಂದ್ರೆ ಸಾಕು ಯಾರ್ಯಾರು ಯಾವ್ಯಾವ ಕೆಲಸ ಮಾಡೋದು ಅಂತ ಮಾತಾಡ್ಕೊಂಡು ಮಾಡ್ಕೊಳ್ತಿದ್ರು. ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಹೀಗಿರುವಾಗ ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ ಅಂತ ಎಲ್ರೂ ಆಸೆಯಿಂದ ಕಾಯ್ತಾ ಇದ್ರು. ಹಬ್ಬನ ಚೆನ್ನಾಗಿ ಆಚರಿಸ್ಬೇಕು ಅಂತ ಅಂದ್ಕೊಳ್ತಿದ್ರು. ಮಕ್ಕಳು ಕೂಡ ತುಂಬಾನು ಸಂತೋಷವಾಗಿದ್ರು. ಹೀಗಿರುವಾಗ ಗಣೇಶ ಚತುರ್ಥಿ ಹಬ್ಬ ಹತ್ರ ಬರ್ತಾ ಇತ್ತು. ಆದ್ರಿಂದ ಏನ್ ಮಾಡೋದು ಅಂತ ಪಕ್ಷಿಗಳು ಎಲ್ರೂ ಕೂಡ ಮಾತಾಡ್ಕೊಳ್ತಿದ್ರು. ಈ ವರ್ಷ ಎಲ್ರೂ ಸೇರಿ ಯಾವುದೇ ಕೊರತೆನೆ ಇಲ್ಲದೆ ಹಬ್ಬನ ಚೆನ್ನಾಗಿ ಆಚರಿಸ್ಬೇಕು. ಹೌದು ಚಿಚು, ಆ 10 ದಿನ ನಮ್ಮೂರೇ ಜಾತ್ರೆ ನಡೀತಾ ಇರುವ ಹಾಗೆ ಎಲ್ರಿಗೂ ಅನಿಸ್ಬೇಕು. ಹಾ ಸರಿ ಸರಿ, ಎಲ್ರೂ ಸೇರಿ ಯಾವಾಗ್ಲೂ ತರ ಎಲ್ಲ ಕೆಲ್ಸಾನು ಶುರು ಮಾಡೋಣ. ನಾನು ಈ ಲೈಟಿಂಗ್ ಕೆಲಸ ಎಲ್ಲಾನು ನೋಡ್ಕೊಳ್ತೀನಿ, ಉಳ್ದ ಎಲ್ಲ ಕೆಲ್ಸಾನು ನೀವು ನೋಡ್ಕೊಳ್ಳಿ. ಹಾ, ಮೊದಲು ಆ ಕೆಲಸ ಮಾಡೋದ್ಕಿಂತ ಮುಂಚೆ ನಾವು ವಿನಾಯಕನ ವಿಗ್ರಹಕ್ಕೆ ಆರ್ಡರ್ ಕೊಡ್ಬೇಕಲ್ವಾ? ಹೌದು, ಅದೇ ಮುಖ್ಯವಾದ ವಿಷಯ, ಮರ್ತೋದೆ. ಸರಿ, ಮಹಿ ಇಲ್ದೇನೆ ಮಾತಾಡ್ತಾ ಇದ್ದೀವಿ, ಅವಳು ಬಂದ್ರೆ ಕೋಪ ಮಾಡ್ಕೊಳಲ್ವಾ? ಹೇಳಿದ್ಯೋ ಇಲ್ವೋ, ಅಲ್ಲಿ ಬರ್ತಾ ಇದ್ದಾಳೆ ನೋಡು, ನಾವೆಲ್ರೂ ಅವಳನ್ನ ನೋಡಿ ನಗೋಡೋಣ, ಅವಳು ಕೋಪ ಮಾಡ್ಕೊಳ್ಳಿ. ಹಾಗಂತ ಹೇಳಿ ಎಲ್ರೂ ಮಾತಾಡ್ತಾ ಇದ್ದಾಗ ಮಹಿ ಹದ್ದು ಅಲ್ಲಿಗೆ ಬಂದ್ಲು. ಆವಾಗ ಎಲ್ರೂ ಮಹಿನ ನೋಡಿ ನಗಾಡ್ತಾ ಇದ್ರು. ಅದು ಮಹಿ ಹದ್ದಿಗೆ ಏನು ಅಂತ ಅರ್ಥ ಆಗ್ಲಿಲ್ಲ. ಮಹಿ ಅವಳ ಮನ್ಸಲ್ಲಿ, ಅರೇ ಏನಿದೋ, ಎಲ್ರು ನನ್ನ ನೋಡಿ ನಗಾಡ್ತಾ ಇದ್ದಾರೆ. ಇವಾಗ್ಲೇ ನಾನು ಸ್ನಾನ ಮಾಡ್ಕೊಂಡು ಬಂದೆ, ಮುಖಕ್ಕೆ ಪೌಡ್ರ್ ಎಲ್ಲ ಸರಿಯಾಗಿ ಹಚ್ಕೊಂಡಿದ್ದೀನಾ? ಅಲ್ಲ, ನಾನು ಬರೋದ್ಕಿಂತ ಮುಂಚೆನೆ ಮಾತುಕತೆ ಶುರು ಮಾಡಿದ್ದಾರೆ. ನಾನು ಬರೋ ತನಕ ಕಾಯ್ತಾ ಇರಕ್ಕಾಗಲ್ವಾ ಇವ್ರಿಗೆ? ಹಾಗಂತ ಅಂದ್ಕೊಂಡು ಮಹಿ ಅವರ ಹತ್ತಿರ ಬರ್ತಾ ಇದ್ಲು ತುಂಬಾನು ಕೋಪದಿಂದ. ಅವರೆಲ್ರೂ ಕೂಡ ಬೇಕು ಬೇಕು ಅಂತಾನೆ ಅವಳನ್ನ ನೋಡಿ ನಗಾಡ್ತಾ ಇದ್ರು. ಹಾ ಏನೋ, ಎಲ್ರು ನನ್ನ ನೋಡಿ ಯಾಕೆ ಆ ರೀತಿ ನಗಾಡ್ತಾ ಇದ್ದೀರಾ? ಚೆನ್ನಾಗಿದೆಯಲ್ವ ಮಹಿ, ಅದಕ್ಕೆ. ನಾನು ಯಾವಾಗ್ಲೂ ಹಾಗೇನೆ ಇರೋದು. ಎಲ್ರು ನಾನು ಬರೋದ್ಕಿಂತ ಮುಂಚೆನೆ ಮಾತುಕತೆ ಶುರು ಮಾಡಿದ್ರಾ? ಹಾಗೇನು ಮಾತಾಡಿಲ್ಲ ಮಹಿ, ವಿಗ್ರಹ ತಗೊಳ್ಳೋದ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ವಿ ಅಷ್ಟೇ. ಹಾ ಸರಿ ಸರಿ, ಈ ವರ್ಷನೂ ಎಲ್ರೂ ಸೇರಿ ಒಟ್ಟಿಗೆ ಕೆಲ್ಸನ ಶುರು ಮಾಡ್ಬೇಕು. ಹೌದೌದು ಮಹಿ, ಹಬ್ಬ ಬೇರೆ ಹತ್ರ ಬರ್ತಾ ಇದೆ, ಇವಾಗ್ಲೇ ಕೆಲ್ಸನ ಶುರು ಮಾಡ್ಬೇಕು. ಹಾ ಮರ್ತೋದೆ, ದೊಡ್ಡ ಲಡ್ಡು ಕೂಡ ಆರ್ಡರ್ ಕೊಡ್ಬೇಕಲ್ವಾ? ಹಾ ಸರಿ, ಬನ್ನಿ ವಿನಾಯಕನ ವಿಗ್ರಹನ ನೋಡಕ್ ಹೋಗೋಣ. ಹಾಗಂತ ಹೇಳಿ ಅವ್ರೆಲ್ರೂ ಕೂಡ ಗಣೇಶನ ವಿಗ್ರಹವನ್ನ ನೋಡೋದಕ್ಕೋಸ್ಕರ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಗಣೇಶನ ವಿಗ್ರಹ ತಯಾರಿ ಮಾಡುವ ಅಂಗಡಿಗೆ ಹೋದ್ರು. ಅಲ್ಲಿರುವ ವಿಗ್ರಹಗಳನ್ನ ಅವರೆಲ್ಲರೂ ನೋಡ್ತಾ ಇದ್ರು. ನೋಡಿ, ಒಳ್ಳೆ ವಿಗ್ರಹನ ತಗೊಳ್ಳಿ, ಚಿಕ್ಕದಾಗಿದ್ರು ಚೆನ್ನಾಗಿರ್ಬೇಕು. ಹೌದೌದು, ಈ ಸಲ ನಾವಿಡೋ ವಿಗ್ರಹ ನೋಡಿ ಎಲ್ರೂ ತುಂಬಾನೇ ಆಶ್ಚರ್ಯ ಪಡ್ಬೇಕು. ಹಾ ಸರಿ ಸರಿ, ಎಲ್ರಿಗೂ ಇಷ್ಟವಾಗಿದ್ದಾನೆ ತಗೊಳ್ಬೋದು. ಹಾಗಂತ ಅಂದ್ಕೊಂಡು ಎಲ್ರೂ ಒಂದು ಗಣೇಶನ ವಿಗ್ರಹಕ್ಕೆ ಆರ್ಡರ್ ಕೊಟ್ರು. ಆಮೇಲೆ ಸ್ವೀಟ್ ಆರ್ಡರ್ ಕೊಡ್ಬೇಕು ಅಂತ ಅಂದ್ಕೊಂಡು ಲೂಸಿ ಪಾರಿವಾಳದ ಸ್ವೀಟ್ ಅಂಗಡಿಗೆ ಹೋದ್ರು. ಹೇಳಿ, ಯಾವ ತರದ ಲಡ್ಡು ಬೇಕು, ಎಷ್ಟು ಬೇಕು? ನಮಗೆ 5 kg ಲಡ್ಡು ಬೇಕು, ಸಾಧಾರಣ ಲಡ್ಡು, ವಿನಾಯಕ ಚತುರ್ಥಿ ದಿನದಂದು ಬೇಕು. ಸರಿ, ಹಾಗಾದ್ರೆ ಹಬ್ಬ ದಿನಾನೇ ಬಂದು ತಗೊಂಡು ಹೋಗಿ. ಹಾ ಸರಿ, ಚೆನ್ನಾಗಿ ಮಾಡಿಡಿ, ನಮ್ಮಲ್ಲಿ ಯಾರಾದ್ರೂ ಒಬ್ರು ಬಂದ್ರು ತಗೊಂಡು ಹೋಗ್ತೀವಿ, ಸರಿನಾ? ಆ ಸರಿ ಸರಿ. ಹಾಗೆ ಸ್ವೀಟ್ ಕೂಡ ಆರ್ಡರ್ ಕೊಟ್ಟು ದೊಡ್ಡವರು ಎಲ್ರು ಮನೆಗೆ ಬರ್ತಾ ಇದ್ರು. ಈ ಕಡೆ ಮಕ್ಕಳೆಲ್ರು ಕೂಡ ಗಣೇಶನ ವಿಗ್ರಹ ಹೇಗಿರುತ್ತೆ, ಎಷ್ಟು ದೊಡ್ಡದಾಗಿರುತ್ತೆ ಅಂತ ಆಸಕ್ತಿಯಿಂದ ಕಾಯ್ತಾ ಇದ್ರು. ಗಣೇಶನ ವಿಗ್ರಹ ಆರ್ಡರ್ ಕೊಡೋಕೆ ಹೋಗಿದ್ದಾರೆ ಅಲ್ವಾ, ಈ ಸಲ ಎಷ್ಟು ಎತ್ತರದ ವಿಗ್ರಹ ಆರ್ಡರ್ ಕೊಡ್ತಾರೇನೋ. ಹಾ ಹೌದ್ಕಣೋ ಚಿನ್ನು, ಯಾವಾಗ ವಿಗ್ರಹ ಬರುತ್ತೆ ಯಾವಾಗ ನೋಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಆವಾಗ್ಲೇ ಹೋದ್ರಲ್ವಾ, ಇನ್ನೂ ಆರ್ಡರ್ ಕೊಡ್ಲಿಲ್ವಾ? ಬರ್ತಾನೆ ಇರ್ಬೋದು ಕೂಡ, ಅವ್ರೆಲ್ರು ಬಂದ್ಮೇಲೆ ಗಣೇಶನ ವಿಗ್ರಹ ಹೇಗಿದೆ ಅಂತ ನಾವು ಕೇಳೋಣ. ಇವತ್ತಿಂದ ಚೆನ್ನಾಗಿ ಎಂಜಾಯ್ ಮಾಡ್ಬೋದಲ್ವೇನೋ? DJ ಸೌಂಡ್ಸ್ ಇಡ್ಬೋದು, ಹಾಡ್ ಆಡ್ಬೋದು, ಹಾಗೇನೆ ಎಲ್ರು ಡ್ಯಾನ್ಸ್ ಕೂಡ ಆಡ್ಬೋದು. ಹಾಗಂತ ಅಂದ್ಕೊಂಡು ಮಕ್ಳೆಲ್ರು ಸಂತೋಷವಾಗಿ ಕಾಯ್ತಾ ಇದ್ರು. ಹೀಗಿರುವಾಗ ದೊಡ್ಡವರು ಎಲ್ರು ಕೂಡ ಊರಿಗೆ ಬಂದ್ರು. ಮಕ್ಕಳು ಗಣೇಶನ ವಿಗ್ರಹ ಹೇಗಿದೆ, ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ಕೇಳ್ತಿದ್ರು. ಅವರು ತುಂಬಾನು ಸಂತೋಷವಾಗಿದ್ರು. ಅಮ್ಮ, ವಿಗ್ರಹ ಯಾವಾಗ ಬರುತ್ತೆ? ಇನ್ನು 2 ದಿನದಲ್ಲಿ ಬರುತ್ತೆ ಬುಜ್ಜಿ. ಹೌದಾ, ಹಬ್ಬ ಇನ್ನು 2 ದಿನದಲ್ಲಿ ಇದೆ ಅಲ್ವಾ? ಸರಿ ಬನ್ನಿ, ಇನ್ನು ಎಲ್ಲ ಕೆಲಸನೂ ಮಾಡೋಣ. ಮೊದಲು ಚಪ್ರ ಹಾಕ್ಬೇಕು, ಆವಾಗಲೇ ಡೆಕೋರೇಷನ್ ಮಾಡೋಕ್ಕಾಗೋದು. ಚಪ್ರ ಹಾಕ್ತೀರಾ? ಹಾಗಾದ್ರೆ ನಿಮಗೆ ನಾವು ಕೂಡ ಸಹಾಯ ಮಾಡ್ತೀವಿ. ಸರಿ ಬನ್ನಿ ಮಕ್ಕಳೇ, ಹೋಗಿ ಕಟ್ಟಿಗೆ ಎಲೆ ಎಲ್ಲಾನು ತಗೊಂಡು ಬರೋಣ. ಹಾಗೆ ಮಹಿಹದ್ದು ಮಕ್ಕಳೆಲ್ಲರನ್ನ ಕರ್ಕೊಂಡು ಪಕ್ಕದಲ್ಲಿರುವ ಅಡವಿಗೆ ಹೋದ್ಲು. ಅಲ್ಲಿ ಚಿಕ್ಕವರು ದೊಡ್ಡವರು ಎಲ್ರೂ ಸೇರಿ ಮಂಟಪ ಕಟ್ಟಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಗೊಂಡು ಬಂದು ಕಷ್ಟಪಟ್ಟು ಮಂಟಪನ ತಯಾರಿ ಮಾಡ್ತಾ ಇದ್ರು. ಅಮ್ಮಯ್ಯ, ಗಣೇಶ ಚತುರ್ಥಿ ಅಂದ್ರೇನೆ ಈ ಉತ್ಸಾಹ ಎಲ್ಲಿಂದ ಬರುತ್ತೋ ಏನೋ. ಹೌದು, ನೀನ್ ಹೇಳಿದ್ ಕೂಡ ನಿಜಾನೇ ಟೋನಿ. ಮಂಟಪದ ಕೆಲಸ ಇವತ್ತು ಮುಗಿದ್ರೆ ನಾಳೆ ಡೆಕೋರೇಷನ್ ಶುರು ಮಾಡ್ಬೋದಲ್ವಾ? ಹೌದೌದು, ಎಲ್ರು ಎಲೆಗಳನ್ನ ಕೊಡಿ, ನಾನು ಬೇಗ ಚಪ್ರ ಹಾಕ್ತೀನಿ.
ಸರಿ, ಹಬ್ಬಕ್ಕೆ ಮುಂದಿನ ದಿನ ನಾನು ಲೈಟಿಂಗ್ ಕೆಲಸ ಎಲ್ಲ ಮಾಡ್ತೀನಿ. ಹಾಗೆ ಎಲ್ರೂ ಕೂಡ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಚೆನ್ನಾಗಿ ಗಣೇಶ ಚತುರ್ಥಿ ಹಬ್ಬನ ಆಚರಿಸೋದಕ್ಕೋಸ್ಕರ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ರು. ಹಾಗೆ ಆ ದಿನಾನು ಮುಗೀತು. ಮರುದಿನ ಅವರೆಲ್ಲರೂ ಕಷ್ಟಪಟ್ಟು ಆ ಮಂಟಪಕ್ಕೆ ಹೂಗಳಿಂದ ತೋರಣಗಳಿಂದ ಅಲಂಕಾರ ಮಾಡಿದ್ರು. ಹಾಗೆ ಗಣೇಶ ಚತುರ್ಥಿ ಹಬ್ಬದ ಮುಂದಿನ ದಿನ ಬಂತು. ಮಹಿ, ನೀನು ಚಿಚು ಇಬ್ರು ಹೋಗಿ ಗಣೇಶ ವಿಗ್ರಹನ ತಗೊಂಡ್ ಬನ್ನಿ. ಆ ಸರಿ ಸರಿ. ಕುಹೋ, ನೀನು ಲೈಟ್ ಕೆಲಸ ಎಲ್ಲ ನೋಡ್ಕೊ. ಹೌದು, ಸಂಜೆ ಸಮಯ ಬೇರೆ ಆಗ್ತಿದೆ. ನಾನು ಹೋಗಿ ಟೆಂಟು ಕುರ್ಚಿ ಎಲ್ಲಾನು ಏರ್ಪಾಡು ಮಾಡ್ತೀನಿ. ನಾನು ಹೋಗಿ ತೋರಣಕ್ಕೆ ಏರ್ಪಾಡು ಮಾಡ್ತೀನಿ. ಹಾಗಂತ ಅಂದ್ಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸ ಶುರು ಮಾಡಿದ್ರು. ಚಿಚು ಹಾಗೂ ಮಹಿ ಇಬ್ರು ಕೂಡ ವಿಗ್ರಹ ತಗೊಂಡ್ ಬರೋದಕ್ಕೋಸ್ಕರ ಹೋದ್ರು. ಕುಹು ಲೈಟಿಂಗ್ ಕೆಲಸ ಎಲ್ಲಾನು ಶುರು ಮಾಡಿದ್ಲು. ಟುನಿ ಚೇರ್ ಎಲ್ಲಾನು ತಗೊಂಡ್ ಬಂದು ಹಾಕಿದ್ಲು. ಈ ಕಡೆ ಚೋಟಿಗಿಳಿ ಮಕ್ಳೆಲ್ಲರನ್ನ ಅಡವಿಗೆ ಕರ್ಕೊಂಡು ಹೋದ್ಲು. ಅಲ್ಲಿಂದ ತೋರಣಗಳು ಹಣ್ಣುಗಳನ್ನ ತಗೊಂಡ್ ಬರೋದಕ್ಕೋಸ್ಕರ. ಅತ್ತೆ, ಇವತ್ತು ಗಣೇಶನ ವಿಗ್ರಹನ ತಗೊಂಡ್ ಬಂದ್ಬಿಡ್ತಾರಾ? ಹೌದು ಬುಜ್ಜಿ, ಅದಕ್ಕೆಲ್ಲ ಮಹಿ ಚಿಚಿ ಇಬ್ರು ಹೋಗಿರೋದು. ಅಮ್ಮ, ಅಂದ್ರೆ ಇವತ್ತಿಂದ ತುಂಬಾ ಜಾಲಿಯಾಗಿರ್ಬೋದು. ಹೌದೌದು, ಇವತ್ತು ಸಂಜೆಗೆ ಎಲ್ಲ ಕೆಲ್ಸನೂ ಮುಗಿದ್ರೆ ನಾಳೆ ವಿಗ್ರಹಕ್ಕೆ ನಾವು ಪೂಜೆ ಶುರು ಮಾಡ್ಬೋದು. ಹೌದೌದು, ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ನಾವು ಗಣೇಶನ ವಿಗ್ರಹದ ಮುಂದ್ಗಡೆ ಆಟ ಆಡ್ತೀವಿ. ಸರಿ ಬನ್ನಿ, ಎಲ್ಲ ಕೆಲ್ಸನೂ ಮುಗಿಸೋಣ. ಹಾಗಂತ ಅಂದ್ಕೊಂಡು ಎಲ್ರೂ ಅವ್ರವ್ರ ಕೆಲ್ಸದಲ್ಲಿ ತುಂಬಾ ಬ್ಯುಸಿಯಾಗಿದ್ರು. ಹಾಗೆ ಆ ದಿನ ಸಂಜೆ ಸಮಯ ಆಯ್ತು. ಚಿಚು ಹಾಗೂ ಮಹಿ ಇಬ್ರು ಸೇರಿ ಗಣೇಶನ ವಿಗ್ರಹನ ತಗೊಂಡ್ ಬಂದು ಮಂಟಪದಲ್ಲಿಟ್ರು. ಮಕ್ಕಳು ಅದನ್ನ ನೋಡಿ ಸಂತೋಷಪಟ್ರು. ಹಾಗೆ ಕೆಲ್ಸ ಎಲ್ಲಾನು ಮುಗೀತು. ಆದ್ರಿಂದ ಎಲ್ರೂ ಸ್ವಲ್ಪ ಹೊತ್ತು ಸುಮ್ನೆ ಕೂತ್ಕೊಂಡು ಮಾತಾಡ್ತಿದ್ರು. ಅಮ್ಮಯ್ಯ, ಅಂದ್ಕೊಂಡ ಹಾಗೇನೆ ಅಂದ್ಕೊಂಡ ಸಮಯಕ್ಕೆ ಎಲ್ಲಾ ಕೆಲ್ಸನೂ ಮುಗೀತು. ನಿಜಾನೇ, ಇನ್ನು ಲಡ್ಡು ಮಾತ್ರ ತಗೊಂಡ್ ಬರ್ಬೇಕು. ನಾಳೆ ಬೆಳಿಗ್ಗೆನೆ ಹೋಗ್ಬೇಕಲ್ವಾ? ನಾನ್ ಹೋಗಿ ಲಡ್ಡು ತಗೊಂಡ್ ಬರ್ತೀನಿ. ಹಾಗೇನೆ ಎಲ್ರೂ ಪ್ರಸಾದ ಮಾಡಿ ತಗೊಂಡ್ ಬನ್ನಿ. ನಾಳೆಯಿಂದ ಪೂಜೆ ಶುರು ಮಾಡ್ಬೇಕಲ್ವಾ? ಹಾಗೇನೆ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು, ಹಡವಡಿ ಮಾಡ್ತಾರೆ. ಸರಿ, ನಾಳೆ ನಾನು ಕಡುಬು ಮಾಡ್ಕೊಂಡ್ ಬರ್ತೀನಿ. ನಾನು ಪುಳಿಯೋಗರೆ ಮಾಡ್ಕೊಂಡ್ ಬರ್ತೀನಿ. ನಾನು ಕಡಲೆ ಬೀಜ ತಗೊಂಡ್ ಬರ್ತೀನಿ. ನಾನೇನಾದ್ರೂ ಒಳ್ಳೆ ಸ್ವೀಟ್ ತಗೊಂಡ್ ಬರ್ತೀನಿ. ಎಲ್ರೂ ಎಲ್ಲಾನು ಮಾಡಿದ್ರು ಚೆನ್ನಾಗಿರುತ್ತೆ. ಹಾಗಂತ ದೊಡ್ಡವರು ಎಲ್ರು ಕೂಡ ನಾಳೆ ಏನ್ ಪ್ರಸಾದ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹೀಗಿರುವಾಗ ಚಿಕ್ಕ ಮಕ್ಕಳು ಕೂಡ ಸಂತೋಷವಾಗಿ ಮಾತಾಡ್ತಾ ಇದ್ರು. ನಾಳೆ ಬೆಳಿಗ್ಗೆನೆ ಎದ್ದು ಬೇಗ ಬರ್ಬೇಕು. ಹೌದು, ಬಂದು ಆಟ ಆಡ್ಕೊಳ್ಬೇಕು. ಎದ್ದ ತಕ್ಷಣ ಬರ್ಬೇಡ್ರು, ಎಲ್ರೂ ಸ್ನಾನ ಮಾಡಿ ಬನ್ನಿ. ಬರ್ತೀವಿ ಬುಜ್ಜಿ, ನಾಳೆ ಪೂಜೆ ಅಲ್ವಾ? ನಾಳೆ ಪೂಜೆ ಅಂದ್ಮೇಲೆ ನಾವಿಲ್ದೆ ಹೇಗ್ ನಡೆಯುತ್ತೆ ಹೇಳು ಬುಜ್ಜಿ? ಹೌದು, ನಾಳೆ ಪ್ರಸಾದ ಸಿಗುತ್ತೆ, ಮೈಕ್ ಹಾಕ್ತಾರೆ, ಎಂಜಾಯ್ ಮಾಡ್ಬೋದು. ಹಾಗೆ ಎಲ್ರೂ ತುಂಬಾ ಉತ್ಸಾಹದಿಂದ ಇದ್ರು. ಹಾಗೆ ಆ ದಿನಾನು ಮುಗೀತು. ಗಣೇಶ ಚತುರ್ಥಿ ಹಬ್ಬದ ದಿನಾನು ಬಂತು. ಬೆಳಿಗ್ಗೆನೆ ಚೋಟು ಲಡ್ಡು ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು. ಎಲ್ರೂ ಅವ್ರವ್ರ ಮನೆಯಲ್ಲಿ ಪ್ರಸಾದ ಮಾಡ್ತಾ ಇದ್ರು. ಮಕ್ಳು ಎಲ್ರೂ ಕೂಡ ಬೆಳಿಗ್ಗೆನೆ ಸ್ನಾನ ಮಾಡಿ ಗಣೇಶನ ವಿಗ್ರಹದ ಮುಂದ್ಗಡೆ ಬಂದು ನಿಂತ್ಕೊಂಡು ಸಂತೋಷವಾಗಿ ಆಟ ಆಡ್ತಿದ್ರು. ಹೀಗಿರುವಾಗ ದೊಡ್ಡವರು ಎಲ್ರೂ ಕೂಡ ಮಾಡಿದ ಪ್ರಸಾದನ ತಗೊಂಡ್ ಬಂದು ದೇವ್ರ ಹತ್ರ ಬಂದ್ರು. ಹೌದು, ಎಲ್ರೂ ಬಂದಾಯ್ತು, ಆದ್ರೆ ಚೋಟು ಇನ್ನು ಬರ್ಲೇ ಇಲ್ವಲ್ಲ? ಬರ್ತಾಳೆ ಟೋನಿ, ಸ್ವಲ್ಪ ಸಮಯ ಆಗ್ಬೋದೇನೋ. ಒಂದ್ ವೇಳೆ ದಾರಿಯಲ್ಲಿ ಕೂಡ ಬರ್ತಾ ಇರ್ತಾಳೆ ಏನೋ. ನನಗೂ ಹಾಗೆ ಅನಿಸ್ತಾ ಇದೆ. ಮಕ್ಳೆಲ್ರೂ ತುಂಬಾ ಸಂತೋಷವಾಗಿದಾರಲ್ವಾ? ಹಾಗೆ ಸ್ವಲ್ಪ ಸಮಯದಲ್ಲಿ ಚೋಟಿಗಿಳಿ ಲಡ್ಡು ತಗೊಂಡು ಬಂದ್ಲು. ಹಾಗೆ ಎಲ್ರೂ ಪೂಜೆ ಶುರು ಮಾಡಿದ್ರು. ಪೂಜಾರಿ ಬಂದು ಗಣೇಶನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರು. ಎಲ್ರೂ ಕೈ ಮುಗ್ದು ಆ ಪೂಜೆನ ನೋಡ್ತಾ ಇದ್ರು. ಹಾಗೆ ಸ್ವಲ್ಪ ಸಮಯದಲ್ಲಿ ಪೂಜೆನೂ ಮಾಡಿ ಮುಗಿಸಿ ಆಯ್ತು. ಆದ್ರಿಂದ ಉಳಿದವರು ಎಲ್ರೂ ಕೂಡ ಆಮೇಲೆ ಪ್ರಸಾದಗಳನ್ನ ತಿಂತಾ ಇದ್ರು. ಅರೆ, ತುಂಬಾ ಚೆನ್ನಾಗಿದೆ ಪ್ರಸಾದ. ಹೌದೌದು, ಇನ್ನು ಈ 10 ದಿನ ಪ್ರಸಾದನೇ ಪ್ರಸಾದ, ಚೆನ್ನಾಗಿ ತಿನ್ಬೋದು. ನಿನಗೆ ಆ ರೀತಿ ಅನಿಸ್ತಿದ್ಯಾ? ಅತ್ತೆ, ಎಲ್ರೂ ತರತರದ ಪ್ರಸಾದನ ತಗೊಂಡ್ ಬನ್ನಿ. ಒಂದೇ ತರ ಯಾರು ಮಾಡೋದ್ ಬೇಡ, ಆವಾಗ್ಲೇ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಕೇಳಿ ಎಲ್ರೂ ನಗಾಡ್ತಾ ಇದ್ರು. ಹಾಗೆ ಆ ವರ್ಷದ ಗಣೇಶ ಚತುರ್ಥಿ ಹಬ್ಬನ ಎಲ್ಲರೂ ಸಂತೋಷವಾಗಿ ಆಚರಿಸಿದ್ರು.